ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ತುಂಬ ಜನ ಕೇಳಿದರೆ ನಮಗೆ ಡೋರ್ಗಳ ಮಾಹಿತಿ ಬೇಕು, ವಿಂಡೋಸ್ಗಳ ಮಾಹಿತಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಇಂದಿನ ವಿಡಿಯೋದಲ್ಲಿ ನಿಮ್ಮ ಮನೆಗೆ ಒಂದು 1000 ಸ್ಕ್ವೇರ್ ಫೀಟ್ ಮನೆ ಕಟ್ತಾ ಇದ್ರೆ ಒಂದು 3 BHK ಮನೆ ಕಟ್ತಿದ್ರೆ ಅನ್ಕೊಳ್ಳೋಣ. ಸೊ ಯಾವ್ಯಾವ ಡೋರ್ಗಳು ಬೇಕಾಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಮಟೀರಿಯಲ್ ಯಾವುದು, ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ನೋಡೋಣ. ದಯವಿಟ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಮರಿಬೇಡಿ ವೀಕ್ಷಕರೇ. ಸ್ಕ್ರೀನ್ಶಾಟ್ ಎಲ್ಲ ತೊಗೊಳ್ಳಿ, ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಸೊ ಮೊದಲನೇದಾಗಿ ಬರ್ತಾ ಇರುವಂಥದ್ದು ಇಲ್ಲಿ ನಾನು 3 BHKನ ಕನ್ಸಿಡರ್ ಮಾಡ್ತಾ ಇದ್ದೀನಿ 1000 ಸ್ಕ್ವೇರ್ ಫೀಟಲ್ಲಿ. ಸೊ ಮೇನ್ ಡೋರನ್ನು ನಾನಿಲ್ಲಿ 7/3 ತೊಗೊಂಡಿದ್ದೀನಿ. 8/4 ಕೂಡ ತುಂಬ ಟ್ರೆಂಡ್ ಆಗ್ತಾ ಇದೆ, ಬಿಡಿ. ಕಾಮನ್ ಆಗಿ 7/3ನ ತೊಗೊತಾ ಇದ್ದೀನಿ. ಇಲ್ಲಿ ಬರ್ಮಾ ಬಾರ್ಡರ್ ಟೀಕ್ ವುಡ್. ಓಕೆ, ಬರ್ಮಾ ಜಾಸ್ತಿ ಆಗುತ್ತೆ, ಬಾರ್ಡರ್ ಅಂತ ಬಂದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಹುಣಸೂರು ಟೀಕ್ ಅಂತ ಹೋದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬರ್ಮಾ ಬಾರ್ಡರ್ ತೊಗೊಂಡಾಗ ಡೋರ್ ಕಾಸ್ಟ್ ನಿಮಗೆ 20,000 ರೂಪಾಯಿಗಳು. ರೆಡಿಮೇಡ್ ಡೋರ್ ಹೇಳ್ತಾ ಇದ್ದೀನಿ. ರಮಣಿ ಟಿಂಬರ್ಸ್ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಡೋರು. ಅಲ್ಲಿ ಹೋಗಿ ಡೋರನ್ನು ಪರ್ಚೇಸಸ್ ಮಾಡ್ಬೋದು. ಓಕೆ, ಸೊ ಅಷ್ಟೇ ಅಲ್ಲದೆ ಫ್ರೇಮ್ ಕೂಡ ಬೇಕು ತಾನೇ ಇದಕ್ಕೆ. ಸೊ ಒಂದು ಒಳ್ಳೆ ಫ್ರೇಮ್ ಹಾಕ್ತೀರಾ, 5/4 ಸೆಕ್ಷನ್, 5 ಇಂಚಿಗೆ 4 ಇಂಚಿನ ಸೆಕ್ಷನ್ ಹಾಕ್ತೀರಿ ಅಂತಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. 6/4, 6/5, ಸೊ ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಕ್ತಾ ಹೋದಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಫ್ರೇಮ್ ನಿಮಗೆ ಆಲ್ಮೋಸ್ಟ್ 5/4 ಸಿಂಪಲ್ ಆಗಿರೋ ತೊಗೊತೀರಾ ಅಥವಾ 6/4 ಸಿಂಪಲ್ ಆಗಿರೋ ತೊಗೊತೀರ ಅಂದರೂ ಕೂಡ 15,000, 15,000 ರೂಪೀಸ್ ಆಗುತ್ತೆ ವೀಕ್ಷಕರೇ. ಡೋರ್ಗೆ 20, ಫ್ರೇಮ್ಗೆ 15,000, ಜೊತೆಯಲ್ಲಿ ಅದರ್ ಐಟಮ್ಸ್, ಆಲ್ಡ್ರಾಪ್ ಬೇಕು, ಹಿಂಜಸ್ ಬೇಕು, ಬೋಲ್ಟ್ ಬೇಕು, ಇವೆಲ್ಲ ಸೇರಿಬಿಟ್ಟು 5,000 ರೂಪೀಸ್ ಆಗುತ್ತೆ. ಕಾಮನ್ ಆಗಿರೋದು ಹೇಳ್ತಾ ಇದ್ದೀನಿ. ನಾವು ಆ್ಯಂಟಿಕ್ ತೊಗೊತೀವಿ, ಬ್ರಾಸ್ದು ತೊಗೊತೀನಿ ಅಂತಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಮನ್ ಆಗಿರೋದು ಹೇಳ್ತಾ ಇದ್ದೀನಿ. ಸೊ ಓವರಾಲ್ ಆಗಿ ಒಂದು ಮೇನ್ ಡೋರ್ಗೆ ನಿಮಗೆ 40,000 ರೂಪಾಯಿ, 40,000 ರೂಪೀಸ್ ಖರ್ಚು ಪಕ್ಕ. ಓಕೆ, ನೆಕ್ಸ್ಟ್ ಬರ್ತಾ ಇರೋದು ದೇವ್ರ ಮನೆ ಡೋರ್ಗಳು 7/4 ಇರುತ್ತೆ ವೀಕ್ಷಕರೇ. 7/3 ಮಾಡ್ಕೋಬೋದು, 4 ಮಾಡ್ಕೋಬೋದು. ಓಕೆನಾ. ಸೊ ನಿಮ್ಮ ಇಷ್ಟಕ್ಕೆ ಬಿಟ್ಟಿರೋದು. ನಾನಿಲ್ಲಿ 7/4 ಕೊಡ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿರೋ ಡೋರನ್ನು ಮಾಡಿ. ಸೊ ಇಲ್ಲಿ ಡೋರ್ ವಿತ್ ಗ್ಲಾಸ್. ಓಕೆ, ಓನ್ಲಿ ಡೋರಿನ ಶಟರ್ಸ್ಗಳು ವಿತ್ ಗ್ಲಾಸ್ ವಿತ್ ಬೇಕು ಅಂತಂದರೆ ಇದು ನಿಮಗೆ 25,000, 25,000 ರೂಪೀಸ್ ಇಲ್ಲಿ ಆಗುತ್ತೆ ವೀಕ್ಷಕರೇ. ಜೊತೆಯಲ್ಲಿ ಫ್ರೇಮ್, ಇದರ ಫ್ರೇಮ್ ಚಿಕ್ಕದಿರುತ್ತೆ. ಯಾಕೆ ಗೊತ್ತಾ, ಇಲ್ಲಿ ನೀವು ಪ್ರಭಾವಳಿಗಳನ್ನು ಹಾಕೋಬೋದು, ಬೇರೆ ಬೇರೆ ರೀತಿ ಪ್ರಭಾವಳಿಗಳೆಲ್ಲ ಬರ್ತಾ ಇದೆ. ಸೊ ಪ್ರಭಾವಳಿಯನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ಸೊ ಪ್ರಭಾವಳಿ ಬಿಟ್ಟುಬಿಟ್ರೆ ನೀವು ಫ್ರೇಮ್ ಮಾತ್ರ ಬೇಕು ಅಂದರೆ 10,000 ರೂಪೀಸ್ ಸಿಂಪಲ್ ಆಗಿರುವಂತಹ 4/4, 5/4ನ ಫ್ರೇಮನ್ನು ಇಲ್ಲಿ ಯೂಸ್ ಮಾಡ್ಬೋದು. 10,000 ರೂಪಾಯಿ ಆಗುತ್ತೆ. ಅದರ್ ಐಟಮ್ಸ್ ಇಲ್ಲಿ ಲಾಕ್ ಎಲ್ಲ ಏನೂ ಬೇಕಾಗೋದಿಲ್ಲ, ಜಸ್ಟ್ ಒಂದು ಆಲ್ಡ್ರಾಪ್, ಜೊತೆಯಲ್ಲಿ ಬೆಲ್ಸ್ಗಳು. ಸೊ ಇದು ನಿಮಗೆ ಆಲ್ಮೋಸ್ಟ್ 5,000 ರೂಪಾಯಿ ಆಗುತ್ತೆ. ಸೊ ಓವರಾಲ್ ಆಗಿ ನಿಮಗೆ 40,000 ಡೋರು. ಆ್ಯಂಡ್ ಇದಕ್ಕೆ ಒಂದು ಒಳ್ಳೆ ಪ್ರಭಾವಳಿ ಬೇಕು ಅಂತಂದರೆ 15,000 ರೂಪಾಯಿ. ಸಿಂಪಲ್ ಆಗಿರೋ ಪ್ರಭಾವಳಿ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ಅಷ್ಟಲಕ್ಷ್ಮಿ ಬೇಕು, ಆನೆಗಳೆಲ್ಲ ಇರಬೇಕು, ಕ್ರೇಜಿ ಆಗಿರಬೇಕು ಅಂದರೆ 40,000 ರೂಪಾಯಿ ಪ್ರಭಾವಳಿಗೆ ಹೊರಟೋಗ್ಬಿಡುತ್ತೆ. ಸೊ ಸಿಂಪಲ್ ಪ್ರಭಾವಳಿ ಮಾಡ್ಕೊತಾ ಇದ್ದೀವಿ ಅಂತಂದರೆ 15,000. ಸೊ ಓವರಾಲ್ ಆಗಿ ಒಂದು ದೇವ್ರ ಮನೆ ವಿತ್ ಸಿಂಪಲ್ ಪ್ರಭಾವಳಿ ನಿಮಗೆ 55,000 ರೂಪಾಯಿ ಆಗುತ್ತೆ ವೀಕ್ಷಕರೇ. ಸೊ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಅದರ್ ಡೋರಲ್ಲಿ ನಾನು ಫ್ಲಶ್ ಡೋರನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಅದರ್ ಡೋರ್ಸ್ ಅಂದರೆ ಮೇನ್ ಆಗಿ ನಾನು ಇವತ್ತು ರೂಮ್ ಡೋರ್ ಕೊಡ್ತೀನಿ. 3 ರೂಮ್ ಡೋರ್ ತೊಗೊತಾ ಇದ್ದೀವಿ, 3 ರೂಮ್ ತೊಗೊತಾ ಇದ್ದೀವಿ, 3 BHK ಅಲ್ವಾ. ಸೊ 3 ರೂಮ್ ಡೋರ್ಗೆ ನಿಮಗೆ ಒಂದೊಂದು ರೂಮ್ಗೂ ಕೂಡ 3,000 ರೂಪಾಯಿ ಆಗುತ್ತೆ ವೀಕ್ಷಕರೇ. ಡೋರನ್ನು ಮಾತ್ರ ಹೇಳ್ತಾ ಇದ್ದೀನಿ, ಶಟರ್ ಹೇಳ್ತಾ ಇದ್ದೀನಿ, ಫ್ಲಶ್ ಡೋರ್ಸ್ಗಳನ್ನು ಹೇಳ್ತಾ ಇದ್ದೀನಿ. ರಮಣಿ ಟಿಂಬರ್ಸ್ ಹೋಗಿ ಒಳ್ಳೊಳ್ಳೆ ಡೋರ್ ಸಿಕ್ಬಿಡುತ್ತೆ. ಇದು 9,000ದ್ದು ಡೋರ್ ಆಗುತ್ತೆ ನಿಮಗೆ. ಇಲ್ಲಿ ಫ್ರೇಮ್ 4,000 ರೂಪಾಯಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸಾಲ್ವುಡ್ನ ಫ್ರೇಮ್ ಹೇಳ್ತಾ ಇದ್ದೀನಿ. ಸಾಲ್ವುಡ್ ಕಮ್ಮಿ ಆಗುತ್ತೆ, ಟೀಕ್ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಸಾಲ್ವುಡ್ನ ಫ್ರೇಮ್ 4,000 ರೂಪಾಯಿ ಅಂದರೂ ಕೂಡ 12,000 ರೂಪಾಯಿ ಫ್ರೇಮ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಲಾಕ್ ಬೇಕು, ಹಿಂಜಸ್ ಬೇಕು, ಆರ್ಡ್ರಾಪ್ ಬೇಕು, ಹುಕ್ಸ್ ಬೇಕು, ಇವೆಲ್ಲವೂ ಕೂಡ ಆಲ್ಮೋಸ್ಟ್ ನಿಮಗೆ 1,000 ರೂಪಾಯಿ ಆಗುತ್ತೆ. ಇಲ್ಲಿ ಲಾಕ್ಸ್ ಏನು ಬೇಕಾಗೋದಿಲ್ಲ, ರೂಮ್ಗೆಲ್ಲ ಲಾಕ್ಸ್ ಬೇಕಾಗೋದಿಲ್ಲ. ಇಲ್ಲಿ ಹಿಂದ್ಗಡೆಯಿಂದನೂ ಕೂಡ ನೀವು ಚಿಕ್ಕದಾಗಿರೋಂಥ ಬೋಲ್ಟನ್ನು ಇಲ್ಲಿ ಹಾಕೋಬೋದು, ಸಾಕು. ಸೊ ಲಾಕ್ ಕ್ಯಾನ್ಸಲ್. ಸೊ ಇದು ನಿಮಗೆ 3,000 ರೂಪಾಯಿ. ಸೊ ಓವರಾಲಾಗಿ ಅದರ್ ಡೋರ್ಗಳು ನಿಮಗೆ 24,000, 24,000 ರೂಪೀಸ್ ಇಲ್ಲಿ ಆಗುವಂಥದ್ದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬಾತ್ರೂಮ್ ಡೋರ್. ಬಾತ್ರೂಮಲ್ಲಿ ನಾನು ನಿಮಗೆ WPC ಡೋರ್, WPC ಫ್ರೇಮನ್ನು ಇಲ್ಲಿ ರೆಕಮೆಂಡೇಶನ್ ಮಾಡ್ತೀನಿ ವೀಕ್ಷಕರೇ. ಇದು ವಾಟರ್ ಪ್ರೂಫ್ ಇರುತ್ತೆ, ಆ್ಯಂಟಿ ಟರ್ಮೈಟ್ ಇರುತ್ತೆ. ಸೊ ತಲೆ ಬಿಸಿ ಇಲ್ಲ. ಸೊ ಒಂದು WPC ಡೋರು 7/4 ಬೇಕು, 6/3 ಕೂಡ ಕೆಲವೊಬ್ರು ಯೂಸ್ ಮಾಡ್ತಾರೆ. ಸೊ ಇದು ನಿಮಗೆ 5,000 ರೂಪಾಯಿ, 5,000 ರೂಪೀಸ್ ಆಗುತ್ತೆ. ಅದಕ್ಕೆ WPC ಫ್ರೇಮ್ ನಿಮಗೆ 3,000 ರೂಪೀಸ್ ಆಗುತ್ತೆ. ಓವರಾಲ್ ಆಗಿ ನಿಮಗೆ 8,000 ರೂಪೀಸ್ ಬಾತ್ರೂಮ್ಗಾಯಿತು. ಸೇಮ್ ಡೋರ್, ಸೇಮ್ ಕಾಂಬಿನೇಷನ್ ನಿಮಗೆ ಯುಟಿಲಿಟಿಗೂ ಕೂಡ ಬೇಕಾಗುತ್ತೆ ವೀಕ್ಷಕರ. ಒಂದು ಯುಟಿಲಿಟಿ ಮಾಡಿದ್ದೀರಾ, ಅದಕ್ಕೂ ಡೋರ್ ಬೇಕಲ್ವಾ. ಸೊ ಅದು ಕೂಡ 8,000. ಸೊ ಓವರಾಲ್ ಆಗಿ 16,000 ರೂಪೀಸ್ ನಿಮಗೆ ಬಾತ್ರೂಮ್,
ಯುಟಿಲಿಟಿಗೆ WPC ಡೋರ್ ವಿತ್ WPC ಫ್ರೇಮ್. ಓಕೆ ಅಲ್ವಾ, ಗೊತ್ತಾಯ್ತು ಅನ್ಕೊತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಟೆರೆಸ್ಗೆ MS ಡೋರ್. ಹೌದು ವೀಕ್ಷಕರೇ, MS ಡೋರ್ ನೀವೇನು ಮಾಡಿ ಅಂತಂದರೆ MS ಡೋರ್ ಮಾಡಿಸಿ ಅದಕ್ಕೆ ಮೇಲ್ಗಡೆ ಜಾಲಿ ಹಾಕಿ ಕೆಳಗಡೆ ಎಲ್ಲ ಕಂಪ್ಲೀಟಾಗಿ ಶೀಟನ್ನು ಹಾಕ್ಸ್ಬಿಡಿ ವೀಕ್ಷಕರೇ. ಸೊ ಮಳೆ ನೀರು ಬಂದರೂ ಕೂಡ ಒಳಗಡೆ ಬರಬಾರ್ದು, ಮೇಲ್ಗಡೆ ಜಾಲಿ ಹಾಕಿ. ಸೊ ಏರ್ ವೆಂಟಿಲೇಷನ್ ಕೂಡ ಇಲ್ಲಿ ಆಗ್ತಾ ಇರುತ್ತೆ ವೀಕ್ಷಕರೇ. ಆಲ್ಮೋಸ್ಟ್ ಇದು ನಿಮಗೆ 15,000 rupees. ಮೀಡಿಯಮ್ ಗೇಜ್ ಹೇಳ್ತಾ ಇದ್ದೀನಿ. ಹೆವಿ ಬೇಗುರು ನಮಗೆ ಅಂತಂದರೆ 20,000 to 25,000 ಆಗುತ್ತೆ. ಬೇಡ, ಕಾಮನ್ ಆಗಿರೋದು ಬೇಕು ಅಂತಂದರೂ ಕೂಡ 15,000 ಆಗುವಂಥದ್ದು ವೀಕ್ಷಕರೇ. ಸೊ ಓವರಾಲ್ ಆಗಿ ಎಷ್ಟಪ್ಪ ಖರ್ಚಾಗುತ್ತೆ ನಮ್ಮ ಮನೆಗೆ ಡೋರ್ ಹಾಕ್ಸೋದಕ್ಕೆ ಅಂತಂದರೆ ಇವೆಲ್ಲ ಸೇರಿಬಿಟ್ಟು ಒಂದು ಮೀಡಿಯಮ್ ಕ್ವಾಲಿಟಿ ಕರೆಕ್ಟ್ ಬಜೆಟಲ್ಲಿ ಹೋಗ್ತೀವಿ ಅಂತಂದರೆ 1.5 lakh 1,50,000 ರೂಪಾಯಿ ಖರ್ಚು ಇಲ್ಲಿ ಆಗುವಂಥದ್ದು ವೀಕ್ಷಕರೇ ನಿಮ್ಮ ಮನೆಗೆ ಬೇಕಾಗಿರುವಂಥ ಡೋರ್ಗಳಿಗೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಂಡೋ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ವುಡ್ ವಿಂಡೋ ಹಾಕಿದ್ರೆ ಎಷ್ಟಾಗುತ್ತೆ, UPVC ವಿಂಡೋ ಹಾಕಿದ್ರೆ ಎಷ್ಟಾಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.